ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ವ್ಲಾಗ್ಸ್. ಫ್ರೆಂಡ್ಸ್, ನಮ್ಮನೇಲಿ ತುಳಸಿ ಗಿಡ ತುಂಬ ಕಡ್ಡಿ ಆಗಿಬಿಟ್ಟಿತ್ತು. ಅಂದರೆ ತುಂಬ ಹಳೇದಾಗ್ಬಿಟ್ಟಿತ್ತು. ಅದನ್ನು ನೆಟ್ಟು ನಾನು ಒಂದು 2 ವರ್ಷನೇ ಆಗಿತ್ತು. ಎಲೆಗಳೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿತ್ತು. ಜಾಸ್ತಿ ಕಡ್ಡಿ ಥರ ಕಾಣಿಸ್ತಾ ಇತ್ತು. ಅದು ಸತ್ತೋಗ್ತದೆ ಅನ್ನೋ ಥರ ಇತ್ತು. ಆದರೂ ಸ್ವಲ್ಪ ಸ್ವಲ್ಪ ಚಿಗುರಿತ್ತು, ಎಲೆಗಳು ಮಾತ್ರ ಕಡಿಮೆ ಇತ್ತು. ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಮನೆ ಮುಂದೆ ಈ ಥರ ಒಣಗೋಗಿರೋ ಗಿಡ, ಅದರಲ್ಲೂ ತುಳಸಿ ಗಿಡ ಇಡಬಾರ್ದಂತೆ. ಅದಕ್ಕೆ ತೆಗೆದುಬಿಡೋಣ ಅಂದ್ಬಿಟ್ಟು ತೆಗಿತಾ ಇದ್ದೆ. ಅಂದರೆ ಹೊಸ ಗಿಡ ಸಿಕ್ಕಿರಲಿಲ್ಲ ನನಗೆ. ಇವತ್ತು ನೋಡಿದೆ, ಮನೆ ಹತ್ರನೇ ಒಂದು ಗಿಡ ಸಿಕ್ತು. ಅದಕ್ಕೋಸ್ಕರ ಇದನ್ನು ತೆಗೆದ್ಬಿಟ್ಟು ಹೊಸ ಗಿಡನ ನೆಡೋಣ ಅಂದ್ಬಿಟ್ಟು ತೆಗೆದೆ. ಇದೇ ಮಣ್ಣನ್ನು ಸರಿ ಮಾಡಿ, ಅಂದರೆ ಸಡ್ಲ ಮಾಡಿ, ಒಳಗಡೆ ಗಟ್ಟಿಯಾಗಿಬಿಟ್ಟಿರುತ್ತಲ್ವ, ಅದಕ್ಕೆ ಅದನ್ನು ಸಡ್ಲ ಮಾಡ್ಕೋಬೇಕು. ಮಣ್ಣು ಅದೇ ಚೆನ್ನಾಗಿತ್ತು, ಅದಕ್ಕೆ ಮಣ್ಣೇನು ಚೇಂಜ್ ಮಾಡಲಿಲ್ಲ. ಆ ಮಣ್ಣನ್ನು ಸಡ್ಲ ಮಾಡಿ ಸರಿ ಮಾಡಿಕೊಂಡು ಈ ಹೊಸ ಗಿಡನ ಕಿತ್ಕೊಂಡು ಬೇರು ಸಮೇತ ಮೆಲ್ಲ ಕಿತ್ಕೊಂಡು ನೆಟ್ಟು ಅದೇ ಮಣ್ಣನ್ನು ಹಾಕಿ ನೆಟ್ಟೆ. ಅದನ್ನು ನೆಟ್ಬಿಟ್ಟು ನೀರು ಹಾಕಿ ರೆಡಿ ಮಾಡಿಕೊಂಡು, ಮಕ್ಳಿಗೂ ರಜಾ ಇತ್ತು, ಮನೇಲೇ ಇದ್ಲು ಮಗಳು, ಅವಳು ಹೆಲ್ಪ್ ಮಾಡ್ತಾಳೆ ಅಂದ್ಬಿಟ್ಟು ಇವತ್ತು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇದನ್ನು ಮಾಡಿದೆ. ನಾಳೆ ಹೆಂಗಿದ್ರು ಶುಕ್ರವಾರ ಇತ್ತು, ಪೂಜೆ ಮಾಡಬೇಕಿತ್ತಲ್ಲ, ಅದಕ್ಕೆ ಹೊಸ ಗಿಡ ನೆಟ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಕೊಂಡು, ಶುಕ್ರವಾರ ಬೆಳಿಗ್ಗೆ ನನ್ನ ಮಗಳೇ ಬೇಗ ಎದ್ದು ದೇವ್ರ ಮನೆ ಪೂಜೆ ಮತ್ತು ತುಳಸಿ ಪೂಜೆ ಎರಡನ್ನೂ ಮಾಡಿಕೊಂಡ್ಳು. ಇಷ್ಟೇ ಇವತ್ತಿನ ಮಿನಿ ಬ್ಲಾಗ್. ಎಲ್ರಿಗೂ ಶುಭ ಶುಕ್ರವಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.